ಇಂದು ವರ್ಷದ ಮೊದಲ ಚಂದ್ರಗ್ರಹಣ ಕನಕದುರ್ಗಮ್ಮ ದೇವಾಲಯದಲ್ಲಿಲ್ಲ ಯಾವುದೇ ನಿರ್ಬಂಧ. ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನ ಎಂದಿನಂತೆ ಓಪನ್ ಆಗಿದೆ. ನೋಡಿ, ಒಂದಷ್ಟು ದೇವಸ್ಥಾನಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಅಥವಾ ತುಂಬಾನೇ ಒಂದಷ್ಟು ಪೂಜಾ ಕೈಂಕರ್ಯಗಳನ್ನೆಲ್ಲವನ್ನ ಕೂಡ ಈಗಾಗಲೇ ಮಾಡಿ ಬಂದ್ ಮಾಡಲಾಗಿದೆ. ಆದರೆ ಇಲ್ಲಿನ ವಿಶೇಷತೆ ನೋಡಿ, ಯಾವುದೇ ನಿರ್ಬಂಧ ಇರದೆ, ಯಾವುದೇ ನಿರ್ಬಂಧವಿಲ್ಲದೆ ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನ ಎಂದಿನಂತೆ ಓಪನ್ ಆಗಿದೆ. ದೇವಾಲಯವು ಸಾರ್ವಜನಿಕರಿಗೆ ಮುಕ್ತವಾಗಿದೆ. ಭಕ್ತಾದಿಗಳಿಗೆ ಚಂದ್ರಗ್ರಹಣ ಕಾಲದಲ್ಲೂ ಭಕ್ತರಿಗೆ ದರ್ಶನದ ಭಾಗ್ಯ. ಗ್ರಹಣದ ಮೋಕ್ಷ ಕಾಲದ ಬಳಿಕ ತುಳಸಿ ನೀರನ್ನ ಸಿಂಪಡಿಸಿ ಪೂಜೆಯನ್ನ ಮಾಡ್ತಾರೆ. ಮುಂಜಾನೆಯಿಂದಲೇ ದೇವಿಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಹಲವಾರು ಭಕ್ತಾದಿಗಳು. ನೋಡಿ, ಒಂದಷ್ಟು ಕೌತುಕತೆಗೆ ಸಾಕ್ಷಿ ಆಗ್ಬಿಟ್ಟಿದೆ ಇವತ್ತಿನ ಚಂದ್ರಗ್ರಹಣ. ಆದರೆ ಇಲ್ಲಿ ಅಂದ್ರೆ ಕನಕದುರ್ಗಮ್ಮ ದೇವಾಲಯದಲ್ಲಿ ಮಾತ್ರ ಯಾವುದೇ ನಿರ್ಬಂಧವಿಲ್ಲದೆ ಜನರೆಲ್ಲರೂ ಬಂದು ದೇವಿಯ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಈ ಬಗ್ಗೆ ಬಳ್ಳಾರಿಯ ಪ್ರತಿನಿಧಿಯಾದಂತಹ ಸಿದ್ದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಇಂದು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಬಂದ್ ಮಾಡುವಂಥದ್ದು ಕೂಡ ಇದೆ. ಆದರೆ ಯಾವುದೇ ರೀತಿಯಾಗಿ ಬಳ್ಳಾರಿಯಲ್ಲಿರುವಂಥ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ದೇಗುಲಕ್ಕೆ ಬಾಗಲ ಬೀಗ ಬೀಳೋದಿಲ್ಲ. ಹೀಗಾಗಿ ಭಕ್ತರ ಸಂಖ್ಯೆ ಕೂಡ ಸಾಕಷ್ಟು ಬಂದು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿರುವಂಥ ಕನಕದುರ್ಗಮ್ಮನ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಇಲ್ಲಿಯ ನಂಬಿಕೆ ಏನಂದರೆ, ಗ್ರಹಣ ಆಗಿರ್ಬೋದು, ವಿಶೇಷ ಯಾವುದೇ ಪೂಜೆಗಳಿರ್ಬೋದು, ಬಂದು ಇಲ್ಲಿ ಪೂಜೆ ಮಾಡುವಂಥದ್ದು ಕೂಡ ವಾಡಿಕೆ ಇದೆ. ಅದರಲ್ಲೂ ಇವತ್ತಿರುವಂಥ ಚಂದ್ರಗ್ರಹಣ ಇರೋದ್ರಿಂದಾಗಿ ದೇವಿ ದರ್ಶನ ಪಡೆದುಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇಲ್ಲಿಯ ಭಕ್ತರ ನಂಬಿಕೆ ಆಗಿರೋದ್ರಿಂದಾಗಿ ಸಾಕಷ್ಟು ಭಕ್ತರ ದಿನಂಪ್ರತಿ ಬರುವಂಥದ್ದನ್ನು ನೋಡ್ಬೋದಾಗಿದೆ. ಇವತ್ತು ಎಂದಿನಂತೆ ಏನು ಕನಕದುರ್ಗಮ್ಮನಿಗೆ ಏನು ಪಂಚಾಮೃತ ಅಭಿಷೇಕ ಆಗಿರ್ಬೋದು, ಕುಂಕುಮ ಅರ್ಚನೆ ಆಗಿರ್ಬೋದು, ವಿಶೇಷ ಪೂಜೆಗಳೇನಿತ್ತು ಯಥಾಸ್ಥಿತಿಯಾಗಿ ಇವತ್ತು ಕೂಡ ಮಾಡಲಾಗಿದೆ. ಜೊತೆಗೆ ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ಭಕ್ತರೇನು ಮಾಡ್ತಾರೆ, ಅವಾಗಲೂ ಕೂಡ ಬಂದು ದೇವಿಯ ದರ್ಶನ ಮಾಡುವಂಥದ್ದು ಕೂಡ ಇದೆ. ಈಗಾಗಲೇ ನೋಡ್ಬೋದಾಗಿದೆ, ಸಾಕಷ್ಟು ಭಕ್ತರು ಕೂಡ ಬಂದು ಇವತ್ತು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಆಮೇಲೆ ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ದುರ್ಗಮ್ಮನ ದೇವಸ್ಥಾನದಲ್ಲಿ ಪಂಚಾಮೃತ ಏನು ಸಿಂಪಡಿಸುವ ಮೂಲಕ ಗ್ರಹಣಕ್ಕೆ ಅಲ್ಲೇ ಮುಕ್ತಿ ಸಿಗುವಂಥದ್ದಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ದೇವಿಯ ದರ್ಶನವನ್ನು ನಿಲ್ಲಿಸೋದಿಲ್ಲ. ಇದು ಇವತ್ತಿಂದಲ್ಲ, ಸಾಕಷ್ಟು ಪೂರ್ವಜರಿಂದ ಕೂಡ ಇದೇ ವಾಸ್ತವವನ್ನು ಇಲ್ಲಿ ನಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಇವತ್ತು ದ್ವಿತೀಯ PUC ವಿದ್ಯಾರ್ಥಿಗಳ ಪರೀಕ್ಷೆ ಇರೋದಾಗಿ ದೇವಿ ದರ್ಶನವನ್ನೇ ಪಡೆದುಕೊಂಡು ಎಕ್ಸಾಮ್ ಬರೆದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಇರೋದ್ರಿಂದಾಗಿ ಭಕ್ತರು ಕೂಡ ಸಾಕಷ್ಟು ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿಯ ಮೇಯರ್ ಕೂಡ ಹೌದು ಮತ್ತು ಕನಕದುರ್ಗಮ್ಮ ದೇವಸ್ಥಾನದ ಅರ್ಚಕರಾದಂಥ ಗಾದೆಪ್ಪ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಗ್ರಹಣ ಇದೆ, ದೇವಿಗೆ ಯಾವ ರೀತಿ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತೀರಿ ಅಂತ? ಸರ್, ನಾವು ಪ್ರತಿದಿನ ಏನು ಅಮ್ಮಗೆ ಅಭಿಷೇಕ ಮತ್ತು ಎಲೆ ಪೂಜೆ ಮಾಡಿರ್ತೀವಿ ನಾವು. ಸೊ ಇವತ್ತು ಮಂಗಳವಾರ ಇರೋದ್ರಿಂದ ನಿನ್ನೆ ರಾತ್ರಿ ಅಲಂಕಾರನ ನಾವು ಅಭಿಷೇಕನ ಮಾಡಿರ್ತೀವಿ, ಭಂಡಾರ ಪೂಜೆ ಮಾಡಿರ್ತೀವಿ, ಸೀರೆ ಎಲ್ಲ ಉಡಿಸಿದ್ವಿಲ್ಲ ನಾವು. ಸೊ ಬೆಳಿಗ್ಗೆ ನಾವು ಪಂಚಾಮೃತ ಅಭಿಷೇಕ ಮತ್ತು ಮಾಮೂಲು ಏನು ನಮಗೆ ಅದು ಯಥಾರೀತಿ ಪೂಜೆ. ಸೊ ಚಂದ್ರಗ್ರಹಣ ಏನಿದೆಲ್ಲ ಕೆಲವು ಇದರಲ್ಲಿ ನಮ್ಮದು ಪೂರ್ವಜರಿಂದ ಅಂದರೆ ಸರಿಸುಮಾರು 4-5 ತಲೆಮಾರಿನಿಂದ ನಮ್ಮ ಇವರು ಕೂಡ ಸಹ ಯಾವತ್ತೂ ಚಂದ್ರಗ್ರಹಣಕ್ಕೆ ನಾವು ಇದಾಗೋದಿಲ್ಲ. ಆಮೇಲೆ ಮೊದಲನೇ ಪೂಜೆ ಮಾಡುವಾಗ ತುಳಸಿ ಎಲೆ ಮತ್ತು ಗರಿಕೆ ಇಟ್ಟಿರ್ತೀವಿ ನಾವು. ಅದನ್ನು ಅವಾಗ ನಾವೇನು ಮಾಡ್ತೀವಿ, ಪ್ರೋಕ್ಷಣ ಕಾಲ ಆದಮೇಲೆ ಅದನ್ನು ಸಿಂಪಡಿಸ್ಬಿಡ್ತೀವಿ. ಆಕಳದ ಪಂಚಾಯಿತಿ ತೊಗೊಂಡು ಅದನ್ನು ಸಿಂಪಡಿಸ್ಬಿಡ್ತೀವಿ. ಸೊ ತಕ್ಷಣ ನಮ್ಮದು ದೇವಸ್ಥಾನ ಬಾಗಿಲು ಹಾಕೋದಿಲ್ಲ. ಬಟ್ ಆಗ 1-1:30 ಏನಿದೆ 4 ಗಂಟೆಯಿಂದ 6 ಗಂಟೆವರೆಗೆ ಜನಸಂದಣಿ ಕಮ್ಮಿ ಇರುತ್ತೆ ಅಷ್ಟೇ. ಬರ್ತದೆ ಕೆಲವರಿಗೆ ಅವ್ರದ್ದಾದ ಸಂಪ್ರದಾಯ, ಅವ್ರದ್ದಾದ ಇದಿರ್ತದೆ. ನಮ್ಮ ದೇವಸ್ಥಾನದಲ್ಲಿ ಚಂದ್ರಗ್ರಹಣಕ್ಕೆ ನಾವು ಬಾಗಿಲು ಹಾಕೋದಿಲ್ಲ. ಇನ್ನೊಂದು ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಪೂಜೆಗಳ ಭಜನೆ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಭಜನೆಗಳು ಈ ರೀತಿ ಇರ್ತಾವಂತ? ಸೊ ಇಲ್ಲಿ ನಮಗಿಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾತ್ರ ಇದು ಭಜನೆ ಸಹ ಇದು ಪದ್ಧತಿ ಇದೆ. ಸೊ 4ರಿಂದ 6:15 ಗಂಟೆ ಇರೋದ್ರಿಂದ ಭಜನೆ ಯಾವುದೂ ಇರೋದಿಲ್ಲ, ಯಾವುದೇ ಭಜನೆ ಅಂತ ವಿಶೇಷ ಏನಿರೋದಿಲ್ಲ. ಈಗ ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ 3 ಬಾರಿ ಪೂಜೆಗಳನ್ನ ಮಾಡೋದಿರುತ್ತೆ. ಇಲ್ಲಿ ಏನಾದರೂ ಗ್ರಹಣ ಮುಕ್ತ ಆದಮೇಲೆ ದೇವಿಗೆ ಮತ್ತೆ ಪೂಜೆ ಮಾಡುವಂಥದ್ದು ಏನಾದರೂ ಇರುತ್ತಂತ? ಸೊ ಗ್ರಹಣ ಮುಕ್ತ ಆದಮೇಲೆ ಇವಾಗ ತುಳಸಿ ನೀರು ಪಂಚಾಮೃತ ಅದನ್ನು ಅವನೇನು ಸಿಂಪಡಿಸಿ ನಾವು ಆರತಿ ಮಾಡ್ತೀವಿ ಅಷ್ಟೇ. ಸೊ ನಾವು ಅದು ಶುದ್ಧ ಆದಂಗೆ ಗರಿಕೆ ಇಟ್ಟಿರ್ತೀವಿ ನಾವು, ಅದು ಮುಗಿಸ್ಬಿಡ್ತೀವಿ ನಾವು ಅಷ್ಟೇ. ಸೊ ಬಾಗಿಲು ಹಾಕೋದಲ್ಲ. ಸೊ ಈ ಥರ ರೀತಿ ಪೂಜೆ ನಡೀತಾ ಇರುತ್ತೆ ಕಂಪ್ಲೀಟ್ ನಮ್ಮದು. ಇದಿಷ್ಟು ಏನಂದರೆ ದೇವಸ್ಥಾನದ ಅರ್ಚಕರಾದಂಥ ಗಾದೆಪ್ಪ ಅವರ ಮಾತಾಗಿದ್ದು. ಸದ್ಯ ಬಳ್ಳಾರಿಯ ಕನಕದುರ್ಗಮ್ಮನ ದೇವಸ್ಥಾನ ಕೂಡ ಯಾವುದೇ ರೀತಿಯಾಗಿ ಬಂದಾಗಿಲ್ಲ. ಸಾಕಷ್ಟು ಭಕ್ತರು ಸಹ ಬಂದು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ. ಗ್ರಹಣ ಮುಕ್ತಾಯ ಆದ ಮೇಲೆ ಕೂಡ ದೇವಿಗೆ ಒಂದು ಪಂಚಾಮೃತ ಅಭಿಷೇಕ ಸಿಂಪಡಿಸುವ ಮೂಲಕ ಗ್ರಹಣವನ್ನು ಮುಕ್ತಾಯ ಮಾಡುವಂಥದ್ದು ಕೂಡ ಮಾಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.